ಸ್ಟಾರ್ಟ್. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅವಾಗ ನೋಟಿಫಿಕೇಶನ್ ನಿಮಗೂ ಫಸ್ಟ್ ಬರುತ್ತೆ. ಅವಾಗ ನಮ್ಮ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು. ಸೊ ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿ ಹೊಂಟೀವಂದ್ರೆ ಸೊ ಇವತ್ತು ಬೌಜಿದು ಮತ್ತು ಸುಂದಮ್ಮದು ಆ್ಯನಿವರ್ಸರಿ ಇದೆ. ಅದಕ್ಕೆ ನಾವು ಪಾರ್ಟಿ ಮಾಡಕ್ಕೆ ಹೊಂಟೇವಿ. ಸೊ ಫ್ರೆಂಡ್ಸ್, ಬನ್ನಿ ಹೋಗೋಣ. ಹಾಯ್ ಫ್ರೆಂಡ್ಸ್, ಹಾಯ್ ಬೋಲೆ, ಹಾಯ್ ಮಾಡಿ ಎಲ್ಲರೂ, ಹಾಯ್ ಮಾಡಿ. ಗೋಂಡಿ ಹಾಯ್ ಕರೆ, ಗುಡ್ಡಮ್ಮ ಹಾಯ್ ಮಾಡೆ. ಬಿಜಿ ಅದಾಳ, ಬಿಜಿ ಗುಂಡಿ ಗುಂಡಮ್ಮ ಹಾಯ್ ಕರ. ಹೋಗ್ತಿದೀವಿ पप्पा दिसे ना सर करे काळे दिसला होता. हां दिसला पप्पा कुठे येतात? बेंगलुरू. बेंगलुरू मध्ये फ्रेंड्स ಈಕಿರ ರೇಷ್ಮಂದ ಫ್ರೆಂಡ್ಸ್, ಯಾರು ಬೆಂಗಳೂರಲ್ಲಿ ಇದ್ರೆ ಇವನ್ ಅವಾಗ ಹೋಗಿ ಪಟಾಕಿ ಹೊಡಿತದೆ ಮಧ್ಯ ಬೋಲ. ಪ್ಲೀಸ್ ಫ್ರೆಂಡ್ಸ್, ಯಾರು ಬೆಂಗಳೂರಲ್ಲಿ ಇದ್ರೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಇಲ್ಲ ಫ್ರೆಂಡ್ಸ್, ಇನ್ನೂ ಲಾಂಗ್ ಡ್ರೈವ್ ಇದು ನೋಡ್ತಿದ್ರೆ ಸುಮ್ಮನೆ. ಬಾರಿ ಆಯ್ತು. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನೋಡಿದ್ರಲ್ಲ ನಮ್ಮ ಛೋಟ ಯೂಟ್ಯೂಬರ್ ಜಗನ್ ಹೇಗೆ ಇಂಟ್ರೊಡಕ್ಷನ್ ಮಾಡೋದು ಕಲ್ತಿದ್ದಾನೆ. ನಾನು ಹೇಗೆ ಮಾತಾಡ್ತೀನೋ ಅವನು ಅದೇ ಥರನೇ ಹೇಳೋದು ಕಲ್ತ್ಬಿಟ್ಟಿದ್ದಾನೆ. ಅವನು ಹೇಳ್ದಂಗೆ ಇವತ್ತು ಸುನಿಲ್ ಬೋಜಿ ಮತ್ತು ಸುಂತಾ ದೀದಿದು ಆ್ಯನಿವರ್ಸರಿ ಇತ್ತು. ಸೊ ಅದಕ್ಕೆ ನಾವು ಹೊರಗೆ ಹೋಗ್ತಾ ಇದ್ವಿ. ಹಾಗೆ ಒಂದು ವ್ಲಾಗ್ ಮಾಡೋಣ ಅಂತ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿದೆ ನಾನು. ನೋಡಿ, ನಾವು ಹೋಗ್ತಾ ಇದ್ದೀವಿ. ಅವರು ಬೆಂಗಳೂರಲ್ಲೇ ಇರ್ತಾರಲ್ವ, ಸೊ ನಾವು ಬೆಂಗಳೂರಿಗೆ ಹೋಗಿದ್ವಿ. ಹಾಗಾಗಿ ಅವತ್ತಿನ ದಿನ ಸೆಲೆಬ್ರೇಷನು ರಾತ್ರಿ 10 ಗಂಟೆ ಮೇಲೆ ಸ್ಟಾರ್ಟ್ ಆಯಿತು. ನೋಡಿ, ನಾವು ಬಂದಿರೋದು ಇದೇ ಹೋಟೆಲಿಗೆ, ಹೋಟೆಲ್ ಆದಿತ್ಯ ಅಂತ. ನಾಟಿ ಸ್ಟೈಲು, ನಾನ್ ವೆಜ್ಜು, ಪ್ಯೂರ್ ನಾನ್ ವೆಜ್ಜು ಮಸ್ತಿತ್ತು. ಬನ್ನಿ ಹೇಗಿತ್ತು, ಏನೇನು ಮಾಡಿದ್ವಿ ಅಂತ ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ಕ್ಲೋಸಿಂಗ್ ಟೈಮ್ ಇತ್ತು. ನಾವು ಅದರಲ್ಲೇ ರಿಕ್ವೆಸ್ಟ್ ಮಾಡಿದ್ವಿ, ಫ್ಯಾಮಿಲಿ ಇದ್ವಿ ಅಲ್ಲವಾ. ಸೊ ಲಾಸ್ಟಿಗೆ ಅವರು ಸರ್ವಿಸ್ನ ಕೊಟ್ಟರು. ನೋಡಿ, ಕೇಕ್ ತೊಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು. ಕೇಕು ತುಂಬ ಚೆನ್ನಾಗಿತ್ತು. ಅಲ್ಲಿ ಅಮ್ಮನ ಪೇಸ್ಟ್ರಿ ಅಂತ ಹೊಸ್ದಾಗಿ ಆಗಿದೆ ಅಂತೆ, ಅಲ್ಲಿ ತೊಗೊಂಡ್ವಿ ನಾವು ಕೇಕ್ನ. ನೋಡಿ, ಇಲ್ಲಿ ಮೇಲ್ಗಡೆನೂ ಅವ್ರದ್ದೇ ಹೋಟೆಲ್ಲು, ಕೆಳಗಡೆನೂ ಇದೆ ಮೇಲ್ಗಡೆನೂ ಇದೆ. ಆ್ಯಂಬಿಯನ್ಸ್ ಮಾತ್ರ ಸೂಪರಾಗಿದೆ. ನೋಡಿ, ಸುನೀತಾ ದೀದಿ ಮತ್ತು ಪುನರ್ವಿ ಎಲ್ಲರೂ ಬಂದಿದ್ವಿ ನಾವು. ಆ್ಯಂಬಿಯನ್ಸು ಎಲ್ಲ ತುಂಬಾ ಚೆನ್ನಾಗಿದೆ, ಮಸ್ತಿದೆ ನೋಡಿ. ಸೊ ಒಳಗಡೆ ಹೋಗೋಣಂತೆ ಬನ್ನಿ. ಇಲ್ಲಿ ಫೋಟೋಶೂಟ್ ಮಾಡ್ಕೊತಿದ್ವಿ. ಒಂದು 5 ಮಿನಿಟ್ಸ್ ವೇಟಿಂಗ್ ಇತ್ತು. ಸೊ ಹಾಗಾಗಿ ಅಲ್ಲೇ ನಿಂತು ನಾವು ಫೋಟೋಶೂಟ್ನ ಮಾಡ್ಕೊತಾ ಇದ್ವಿ. ಇಲ್ಲಿ ಹೆಂಗಾಗಿತ್ತು ಅಂದರೆ, ಅಣ್ಣ ತಮ್ಮ ಇಬ್ಬರು ಸೇಮ್ ಕಾಂಬಿನೇಷನ್ ಆಗಿದ್ದರು. ನಾವೆಲ್ಲರೂ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಫುಲ್ ಎಲ್ಲ ಮ್ಯಾಚಿಂಗ್ ಆಗಿದ್ವಿ. ಚೆನ್ನಾಗಿತ್ತು, ಒಂಥರ ಮಸ್ತಾಗಿ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಸ್ವಲ್ಪ ಹೊತ್ತು ತುಂಬಾ ವರ್ಷ ಆಗಿತ್ತು ಸುನೀತಾ ದೀದಿ ಅವ್ರ ಜೊತೆ ಹೊರಗೆ ಹೋಗ್ಲಿಲ್ಲಂಗೆ. ಯಾಕಂದರೆ ಅವಳಿಗೂ ಬೇಬೀಸು ಸಣ್ಣವು, ಬ್ಯಾಕ್ ಟು ಬ್ಯಾಕ್ ಡೆಲ್ವರೀಸು, ಹಾಗಾಗಿ ಎಲ್ಲೂ ಹೋಗೋಕ್ಕೆ ಟೈಮ್ ಸಿಕ್ಕಿದ್ದಿಲ್ಲ ನಮಗೆ. ಅವರು ಬೆಂಗಳೂರಲ್ಲಿ ಇದ್ರಲ್ವ, ಸೊ ನಾವು ದಾವಣಗೆರೆಯಲ್ಲಿ, ಹಾಗಾಗಿ ಎಲ್ಲೂ ಹೋಗಿದ್ದಿಲ್ಲ. ಇದೇ ಒಂದು ರೀಸನ್ ಅಂತ ಹೇಳಿ ಬಂದ್ವಿ. ನೋಡಿರಿ, ಹೋಟೆಲ್ ಎಷ್ಟು ಚೆನ್ನಾಗಿದೆ, ಹೋಟೆಲ್ ಆದಿತ್ಯ ಅಂತ. ನಾನು ಅಲ್ಲಿದು ಅಡ್ರೆಸ್ನ ಕೇಳಿ ನಾನು ಡಿಸ್ಕ್ರಿಪ್ಷನ್ಗೆ ಹಾಕ್ತೀನಿ. ಇನ್ನೊಂದು ಸತಿ ನಮ್ಮ ಮನೆಯವ್ರ ಹತ್ರ ಕನ್ಫರ್ಮ್ ಮಾಡ್ಕೊಂಡು ಅಡ್ರೆಸ್ನ ಹಾಕ್ತೀನಿ. ನೋಡಿ, ಆಮೇಲೆ ನಮಗೆ ಇಲ್ಲಿ ಸೀಟ್ ಸಿಕ್ತು. ಸೊ ಕೌಂಟರು ಅಷ್ಟೇ ಎಲ್ಲ. ಆಮೇಲೆ ಅಲ್ಲಿ ಸರ್ವಿಸ್ ಕೊಟ್ಟಿದ್ದು ಎಲ್ಲ ಕ್ವಿಕ್ಕಾಗಿ ಎಷ್ಟು ಚೆನ್ನಾಗಿ ಸರ್ವಿಸ್ ಕೊಟ್ಟರು.
ನೋಡಿ ನಾವು ಸರ್ಪ್ರೈಸ್ ಆಗಿ ಅವ್ರಿಗೆ ಕೇಕ್ ತಂದ್ವಿ. ಅಮ್ಮನ ಪೇಸ್ಟ್ರೀಸ್ ಅಂತ ಅಲ್ಲಿದೆ. ಸೊ ಅಲ್ಲಿಂದ ತಂದ್ವಿ. ತುಂಬಾ ಚೆನ್ನಾಗಿತ್ತು. ಒಳಗಡೆ ಕಲರ್ ರ್ಯಾನ್ಬೋ ಕಲರ್ ಎಲ್ಲ ಹಾಕಿದ್ರು. ಮಕ್ಕಳಿಗಂತೂ ಕೇಕ್ ಅಂದರೆ ಹ್ಯಾಪಿ ಆ್ಯನಿವರ್ಸರಿ ಬೋತ್ ಆಫ್ ಯು. ಎಷ್ಟು ತನಕ ಐತೆ ನೋಡು. गोलू साइडला सरकम्मा सुंतम्मा दिसीना भुवन धरेंगे. वाओ हैप्पी बर्थडे टू यू. हाँ ನೋಡಿದ್ರಲ್ಲ ಫ್ರೆಂಡ್ಸ್, ಸೆಲೆಬ್ರೇಷನ್ನು ಕೇಕ್ ಸಣ್ಣದಾಗಿದ್ರು ಸೆಲೆಬ್ರೇಷನ್ ಮನಸ್ಸಿಂದ ತುಂಬ ಚೆನ್ನಾಗೇ ಇತ್ತು. ಸೊ ಎಲ್ಲರೂ ತುಂಬ ಖುಷಿಯಿಂದ ಸೆಲೆಬ್ರೇಷನ್ ಮಾಡಿದ್ವಿ. ಏನಪ್ಪ ಅಂದರೆ ನಾವು ತುಂಬ ಲೇಟಾಗಿ ಹೋಗಿದ್ವಿ. ಅದೇ ಒಂದು ಸ್ವಲ್ಪ ಐಟಮ್ಸ್ಗಳು ಏನೂ ಸಿಗಲಿಲ್ಲ ನಮಗೆ, ಆಪ್ಷನ್ನೇ ಜಾಸ್ತಿ ಇರಲಿಲ್ಲ. ಸೊ ಹಾಗಾಗಿ ಎಷ್ಟಿದೆಯೋ ಅಷ್ಟರಲ್ಲೇ ಇದು ಮಾಡ್ಕೊಂಡು ಬಂದ್ವಿ, ಊಟ ಮಾಡಿಕೊಂಡು. ನೋಡ್ರಿ ನಮ್ಮ ಮನೆಯವರ ಅಣ್ಣ ಅತ್ತಿಗೆ ಇವರು. ಇನ್ನೊಂದು ಸತಿ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಇವರು ಸೆಕೆಂಡ್ ಅಣ್ಣ. ಗುಂಡಿ ಫುಲ್ಲು ಬ್ಯಾಟಿಂಗ್ ಕೇಕ್ ತಿಂತಿದ್ದಾಳೆ. ಆಮೇಲೆ ನೋಡಿ ಅವಳದು ಇನ್ನೊಂದು ವರ್ಷನ್ ತೋರಿಸ್ತೀನಿ. ಸೊ ನಾವು ಇಲ್ಲಿ ಕೂತಿದ್ವಿ. ಚೆನ್ನಾಗಿತ್ತು ಫ್ರೆಂಡ್ಸ್, ನಿಜವಾಗ್ಲೂ ಚೆನ್ನಾಗಿತ್ತು. ಚಿಕನ್ ಲಾಲಿಪಾಪು, ಬೋಟಿ ಫ್ರೈ, ಮುದ್ದೆ, ಆಮೇಲೆ ನಾನು ಪರೋಟ ತೊಗೊಂಡಿದ್ದೆ. ನಂಗೆ ಮುದ್ದೆ ಇಷ್ಟ ಆಗಲ್ಲ. ನೋಡಿ ನಮ್ಮ ಗುಂಡಿಯ ಇನ್ನೊಂದು ವರ್ಷನ್ ಹೇಗೆ ಲಾಲಿಪಾಪ್ ತಿಂತಿದ್ದಾಳೆ. ಅವಳಷ್ಟೇ ಅಲ್ಲ, ಎಲ್ಲರೂ ಲಾಲಿಪಾಪ್ ಅಂದರೆ ಇಷ್ಟ ನಮ್ಮ ಮನೆಯಲ್ಲಿ. ನಮ್ಮ ಸಮರ್ಥ ಅಂತೂ ಫಸ್ಟು ಸುನಿಲ್ ಬೋಜಿಗೆ ಹೆದರ್ತಿದ್ದ. ಈಗ ಅವ್ರ ಬಾಂಡಿಂಗ್ ನೋಡಬೇಕು ಫ್ರೆಂಡ್ಸ್ ಇಬ್ಬರದು. ಸುನಿಲ್ ಬೋಜಿನೂ ಅವನಿಗೆ ಬಿಟ್ಟಿರಲ್ಲ, ಅವನು ಸುನಿಲ್ ಬೋಜಿಗೆ ಬಿಟ್ಟಿರಲ್ಲ, ಅಷ್ಟು ಕ್ಲೋಸ್ ಆಗಿದ್ದಾರೆ. ಅವನು ಬೋಜಿ ಅನ್ಕೊತ ಹೋಗ್ತಾನೆ. ಆ್ಯಕ್ಚುಲಿ ಅವರಿಬ್ಬರು ಜಗನ್ನು ಮತ್ತು ನೋಡಿ ನಮ್ಮ ಮನೆಯವರ ಬ್ಯಾಟಿಂಗ್ ಏನೋ ಹೇಳ್ತಿದ್ನಲ್ಲ, ಜಗನ್ ಮತ್ತು ಸಮರ್ಥು ದೊಡ್ಡಪ್ಪ ಅಂತ ಕರಿಬೇಕು. ಬಟ್ ನಾನು ಬೌಜಿ ಅಂತ ಕರಿತೀನಲ್ವಾ, ಸೊ ಅವರು ಬೌಜಿ ಅಂತಲೇ, ಅದು ಸಣ್ಣ ಹುಡುಗರಿದ್ದಾಗಿಂದನೂ ಅವ್ರಿಗೆ ರೂಢಿ ಆಗಿಬಿಟ್ಟಿದೆ, ಬೌಜಿ ಅಂತಾರೆ. ನೋಡಿ ಸುನೀತಾ ದಿದಿನೂ ಬ್ಯಾಟಿಂಗ್ ಮಾಡ್ತಿದ್ದಾಳೆ. ಸೊ ಎಲ್ಲರೂ ಮಸ್ತಾಗಿ ಬ್ಯಾಟಿಂಗ್ ಮಾಡ್ತಿದ್ದೆ. ನಮ್ಮ ಸಮರ್ಥ ನೋಡಿರಿ ಸೂಪರ್ ಅಂತ. ಅವನಿಗೆ ಏನೋ ಗೊತ್ತಿಲ್ಲ, ಈಗ ರೂಢಿ ಆಗಿಬಿಟ್ಟಿದೆ. ನಾನು ಫೋನ್ ಹಿಡ್ಕೊಂಡ ತಕ್ಷಣ ವಿಡಿಯೋ ಮಾಡ್ತಿದ್ದಾಳೆ ನಮ್ಮಮ್ಮ ಅಂತ ಗೊತ್ತಾಗ್ಬಿಡುತ್ತೆ, ರಿಯಾಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಎಲ್ಲ ಕ್ಲೋಸ್ ಆಗಿದೆ. ಲಾಸ್ಟಿಗೆ ನಾವೇ ಫ್ರೆಂಡ್ಸ್. ಬಟ್ ಆ್ಯಂಬಿಯನ್ಸು, ಅಲ್ಲಿದ್ದು ನೀಟ್ನೆಸ್ಸು, ಆಮೇಲೆ ಸರ್ವೀಸು ಎಲ್ಲ ಫುಲ್ 5 ಸ್ಟಾರ್ ಫ್ರೆಂಡ್ಸ್. ಫುಲ್ ಮಸ್ತಾಗಿತ್ತು. ರೇಟಿಂಗ್ ಹೇಳೋದಾದರೆ ಫುಲ್ 5 ಸ್ಟಾರೇ ಅಂತಲೇ ಹೇಳ್ಬೋದು. ವಾಶ್ರೂಮ್ ಎಲ್ಲ ಇತ್ತು, ತುಂಬ ಕ್ಲೀನಾಗಿತ್ತು, ಎಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ಫ್ಯಾಮ್ಲಿ ಜೊತೆ ಆರಾಮಾಗಿ ಹೋಗಿ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ ಬರ್ಬೋದು. ಆಮೇಲೆ ರೇಟು ಸಹಿತ ಫುಲ್ ಆಫ್ ರೀಸ್ನಬಲ್, ಹೈ ಕಾಸ್ಟಲ್ಲಿದೆ ಅಂತ ಏನಿಲ್ಲ. ಹೆಂಗೆ ನಮ್ಮ ದಾವಣಗೆರೆಯಲ್ಲಿದೆಯೋ ಅದೇ ಥರನೇ ರೇಟ್ ಇದೆ. ಸೊ ಫುಲ್ಲು ಮಸ್ತಿದೆ. ಟೇಸ್ಟ್ ವೈಸು ಕೂಡ ತುಂಬಾ ಚೆನ್ನಾಗಿತ್ತು. ಟೇಸ್ಟು ಸೂಪರಾಗಿತ್ತು. ಟೇಸ್ಟು ಭಾಳ ಚೆನ್ನಾಗಿತ್ತು. ನಾವು ಅದೇ ಊಟ ಮಾಡಿಕೊಂಡು ಕೆಳಗಿಳಿದ್ವಿ. ನೋಡಿ ಸುನೀತಾ ದಿದ್ದು ಡ್ರೆಸ್ಸು ತುಂಬ ಚೆನ್ನಾಗಿತ್ತು. ಎಲ್ಲರದು ಡ್ರೆಸ್ಸು, ಬೌಜಿದು, ಸುನೀತಾ ದಿದ್ದು ಎಲ್ಲರದು ಡ್ರೆಸ್ಸು, ಆಮೇಲೆ ನಮ್ಮ ಗುಂಡಮ್ಮಂದು, ಭುವನಿಂದು, ನಮ್ಮ
ಹುಡುಗರಂತೂ ಕ್ಯಾಶುವಲ್ ಬೇರೆ ಹಾಕಿದ್ರು. ಚೆನ್ನಾಗಿತ್ತು. ಬಟ್ ಎಲ್ಲರೂ ಮ್ಯಾಚಿಂಗ್ ಆಗಿದ್ವಲ್ಲ, ಇನ್ಸಿಡೆನ್ಸ್ ಅದು ಇರೋದು, ಎಲ್ಲರೂ ಮ್ಯಾಚಿಂಗ್ ಆಗಿದ್ವಿ. ಮಸ್ತಿತ್ತು. ಲಾಸ್ಟಿಗೆ ನಿಮಗೆ ಫೋಟೋಸು ಹಾಕ್ತೀನಿ ನೋಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವರಿಬ್ಬರು ಸೇಮ್ ಏಜ್ ಥರನೇ ಕಾಣ್ತಾರೆ. ಆ್ಯಕ್ಚುಲಿ ಒನ್ ಇಯರ್ ಡಿಫ್ರೆನ್ಸ್ ಇಬ್ರಿಗೂ, ಬಟ್ ಇಬ್ಬರು ಸೇಮ್ ಥರನೇ ಕಾಣ್ತಾರೆ. ನಮ್ಮ ಸಮರ್ಥ ಅವಳಿಗೆ ಎಷ್ಟು ಕೇರ್ ಮಾಡ್ತಾನೆ ಅಂದರೆ, ಬಾ ನಾನು ಹಿಡ್ಕೊಂಡು ನಡೀತೀನಿ ಅಂತಾನೆ. ನೋಡಿ. ಸೊ ಹೇಗನ್ನಿಸ್ತು ಸುನೀತಾ ದಿದಿಗೆ ಕೇಳೋಣ ಬನ್ನಿ ನಮ್ಮ ಜೊತೆ ಇವತ್ತು. ಹೆಂಗಾಗ್ತಿದೆ ಆ್ಯನಿವರ್ಸರಿ ಸೆಲೆಬ್ರೇಷನ್? ಸೂಪರ್. ನಮ್ಮ ಜೊತೆ ಚೆನ್ನಾಗಾಯ್ತು. ನಮ್ಮ ಜೊತೆ ಆ್ಯನಿವರ್ಸರಿ ಸೆಲೆಬ್ರೇಷನ್ ಸೂಪರ್ ಬನ್ನಿ. ಹೇಗಾಯ್ತು ಆನಿವರ್ಸರಿ ಪಾರ್ಟಿ? ಹೆಂಗಾಯ್ತು ಆ್ಯನಿವರ್ಸರಿ ಸೆಲೆಬ್ರೇಷನ್? ವೈನಿ ಹೇಳ್ಬೇಕಾ? ಅಲ್ಲೋಣ ಅಣ್ಣ ಆ್ಯಕ್ಚುಲಿ ಅವರಿಗೆ ಫೋನ್ ಬಂತು, ಸೊ ಹಾಗಾಗಿ ಅವರು ಒಪಿನಿಯನ್ ಹೇಳಲಿಲ್ಲ. ಬಟ್ ಸೂಪರ್ ಅಂತಲೇ ಹೇಳಿದರು, ಅದು ಕ್ಯಾಪ್ಚರೇ ಆಗಲಿಲ್ಲ. ಆಮೇಲೆ ಈಗ ಹೋಗ್ತಿದ್ವಿ ನೋಡಿ, ಕಾರಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ಒಂದು ರೌಂಡ್ ಬೆಂಗಳೂರು ತೋರಿಸೋಣ ಅಂತ ಅಲ್ಲಿಂದ ಅಲ್ಲೇ ಒಂದು ಜಾತ್ರೆ ಏನೋ ನಡೀತಿತ್ತು, ಅದೇ ರೋಡಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಅಲ್ಲಿ ಬೆಂಗಳೂರಲ್ಲಿ ಫ್ರೆಂಡ್ಸ್ ಒಂದೊಂದು ಏರಿಯಾದಲ್ಲೂ ಜಾತ್ರೆ ಇರುತ್ತೆ, ಚೆನ್ನಾಗಿರುತ್ತೆ. ನಾವು ಹಾಗೆ ಹೋಗ್ತಾಯಿದ್ವಿ, ಕ್ಲೋಸ್ ಆಗಿತ್ತು. ಅಲ್ಲಿ ಆರ್ಕೆಸ್ಟ್ರಾ ಇತ್ತು ಅಂತ ಹೇಳಿದ್ದಕ್ಕೆ ನೋಡೋಣ ಅಂತ ಹೋದ್ವಿ, ಬಟ್ ಕ್ಲೋಸ್ ಆಗಿಬಿಟ್ಟಿತ್ತು. ಫ್ರೆಂಡ್ಸ್ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇವರ ಜೊತೆ ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ, ಹೇಗನ್ನಿಸ್ತು ಅಂತ ಹೇಳಿ. ಸುನಿಲ್ ಭೋಜಿ, ಸುನೀತಾ ದಿದಿ ಅವ್ರ ಜೊತೆ ಹೀಗೆ ರ್ಯಾಂಡಮ್ ಆಗಿ ಗೋ ವಿತ್ ಫ್ಲೋ ಥರ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೆ. ಲೇಟ್ ಆಗಿತ್ತು, ಬಟ್ ಆದರೂ ಒಂದು ಮೆಮೊರಿ ಇರಲಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೆ ನಾನು. ಹೇಗನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಫ್ಯಾಮಿಲಿ ವ್ಲಾಗ್ ನಿಮಗೆ ಇಷ್ಟ ಆಗುತ್ತಾ? ಮತ್ತು ನೆಕ್ಸ್ಟ್ ಯಾವ ಥರ ವ್ಲಾಗ್ನ ಮಾಡಬೇಕು ಅಂತ ಹೇಳಿ, ಅದೇ ಥರ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲಾಸ್ಟ್ ಟೈಮ್ ಅವ್ರ ಮನೆಯಲ್ಲಿ ಕುಕ್ಕಿಂಗ್ ವಿಡಿಯೋಸ್ನೂ ತುಂಬ ಜನ ಇಷ್ಟಪಟ್ಟಿದ್ದೀರಾ. ಸೊ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಫ್ರೆಂಡ್ಸ್. ಥ್ಯಾಂಕ್ ಯು.